ದೇಶದ ವಾಹನ ಸವಾರರಿಗೆ ಇವತ್ತು ಮತ್ತೆ ಈಗ ಪೆಟ್ರೋಲ್ ಡೀಸೆಲ್ ರೇಟ್ನ ಶಾಕ್ ಎದುರಾಗಿರ್ತಕ್ಕಂಥದ್ದು. ಕಳೆದ 10 ದಿನಗಳಲ್ಲಿ ಸುಮಾರು 8 ರೂಪಾಯಿಯಷ್ಟು ದರ ಏರಿಕೆಯಾಗಿದೆ. ಇವತ್ತು ಕೂಡ ಹತ್ತಿರ 3 ರೂಪಾಯಿಗಳು ಪೆಟ್ರೋಲ್ ಮತ್ತು ಡೀಸೆಲ್ನ ದರಗಳು ಜಾಸ್ತಿ ಆಗಿರ್ತಕ್ಕಂಥದ್ದು. ಅಂದರೆ 2 ರೂಪಾಯಿ 84 ಪೈಸೆ 83 ಪೈಸೆಯಷ್ಟು ಡೀಸೆಲ್ ಮತ್ತು ಪೆಟ್ರೋಲ್ನ ರೇಟ್ಗಳು ಜಾಸ್ತಿ ಆಗಿದೆ. ಮೈಸೂರಿನ ಧನ್ವಂತರಿ ರಸ್ತೆಯಲ್ಲಿ ನಾನಿದ್ದೀನಿ. ಈಗ ನೀವು ಇಲ್ಲಿ ಗಮನಿಸ್ಬೋದು ಪೆಟ್ರೋಲ್ ಮತ್ತು ಡೀಸೆಲ್ನ ರೇಟ್ಗಳು ಮೈಸೂರಿನಲ್ಲಿ ಯಾವ ರೀತಿಯಾಗಿ ಇದೆ ಅಂತೇಳಿ. ಇವತ್ತಿಗಾಗಲೇ ಕೂಡ ಏನು ನಿನ್ನೆ 107 ರೂಪಾಯಿ 93 ಪೈಸೆ ಇದ್ದಂಥದ್ದು ಇವತ್ತು 110 ರೂಪಾಯಿ 44 ಪೈಸೆ ಪೆಟ್ರೋಲ್ಗೆ ರೇಟ್ ಜಾಸ್ತಿ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ 95 ರೂಪಾಯಿ ಮತ್ತು 50 ಪೈಸೆ ಇದ್ದಂತಹ ಒಂದು ಡೀಸೆಲ್ನ ರೇಟ್ ಏನಿದೆ ಅದು 98 ರೂಪಾಯಿ 39 ಪೈಸೆಗಳಿಗೆ ಏರಿಕೆ ಆಗಿರ್ತಕ್ಕಂಥದ್ದು. ಕಳೆದ 10 ದಿನಗಳಿಂದನೂ ಕೂಡ ನಿರಂತರವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ನ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಈಗ ಏನು ಮಧ್ಯಪ್ರಾಚ್ಯದ ಯುದ್ಧ ಇದೆ, ಯುದ್ಧದ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ನ ದರಗಳನ್ನು ಏರಿಕೆ ಮಾಡ್ತಾ ಇದೆ ಅಂತ ಹೇಳ್ತಾ ಇರುವಂಥದ್ದು. ಈಗಾಗಲೇ ಕೂಡ ಕೇಂದ್ರ ಸರ್ಕಾರ ಅಬಕಾರಿ ಸುಂಕವನ್ನು ಕೂಡ ಕಡಿಮೆ ಮಾಡಿದೆ. ಈ ಒಂದು ದರ ಏರಿಕೆಯನ್ನು ಒಂದಷ್ಟು ನಿಯಂತ್ರಣ ಮಾಡುವಂಥ ನಿಟ್ಟಿನಲ್ಲೂ ಕೂಡ. ಆದರೆ ಅದರ ಮಧ್ಯದಲ್ಲೂ ಕೂಡ ಈಗ ಆಗಿರ್ತಕ್ಕಂಥ ದರ ಏರಿಕೆ ಏನಿದೆ ಅದ್ರ ಬಗ್ಗೆ ಜನ ಏನು ಹೇಳ್ತಾರೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಬಹಳ ಸ್ಪಷ್ಟವಾಗಿ ಕೇಳಬೇಕು. ಗ್ರಾಹಕರಿದ್ದಾರೆ ಸರ್. ಈಗ ಇವತ್ತು ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ನ ರೇಟ್ ಜಾಸ್ತಿ ಆಗಿರ್ತಕ್ಕಂಥದ್ದು ಏನು ಅನ್ಸುತ್ತೆ ಸರ್? ಇವಾಗ ಜನಸಾಮಾನ್ಯರು ಯಾವ ರೀತಿ ಜೀವನ ಮಾಡೋದು ಅನ್ನೋದೇ ಗೊತ್ತಾಗ್ತಲ್ಲ ಸರ್. ಪ್ರತಿಯೊಂದು ಟೈಮಲ್ಲೂ ಈ ರೀತಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಏನು ಮಾಡಬೇಕು ಅನ್ನೋದೇ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಎಲ್ಲರೂ ಪ್ರತಿಯೊಬ್ಬರು ನೋಡಿ ಒಂದು ಸ್ವಲ್ಪ ಆದಷ್ಟು ಕಡಿಮೆ ದರದಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಎಲ್ಲರಿಗೂ ಜನಗಳಿಗೆ ಅನುಕೂಲ ಆಗೋ ಥರ ಮಾಡಿದ್ರೆ ತುಂಬ ಒಳ್ಳೆಯದು. ಯುದ್ಧ ಅನಿವಾರ್ಯ ಅಂತ ಹೇಳುತ್ತೆ ಸರ್. ಹೌದು ಸರ್. ಸ್ವಲ್ಪ ಅವರು ನೋಡಿ ಮಾಡಿ ಸ್ವಲ್ಪ ಆದಷ್ಟು ನೋಡಿ ಸ್ವಲ್ಪ ಎಲ್ಲ ಲೆಕ್ಕಾಚಾರ ಮಾಡಿ ಮಾಡಬೇಕು. ಸುಮ್ಮನೆ ಏಕಾಏಕಿ ಆ ಥರ ಮಾಡಿದ್ರೂ ಜನಗಳಿಗೂ ತುಂಬ ಕಷ್ಟ ಆಗುತ್ತೆ ಸರ್. ಸೊ ಇದು ಗ್ರಾಹಕರು ಹೇಳುವಂಥದ್ದು. ಇನ್ನೂ ಸಾಕಷ್ಟು ಜನರಿದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸ್ತೀನಿ. ಈ ಒಂದು ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಮತ್ತು ಪೆಟ್ರೋಲ್ ಡೀಸೆಲ್ನ ದರಗಳ ಏರಿಕೆ ಏನಿದೆ ಅದು ಗ್ರಾಹಕರ ನಿತ್ಯದ ಜೀವನದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತಾರೆ ಸರ್. ಇವತ್ತು ಕೂಡ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಇದು ತಮ್ಮ ಜೀವನದ ಮೇಲೆ ಯಾವ ಥರ ಪರಿಣಾಮ ಬೀರ್ತದೆ ಸರ್? ಎಲ್ಲ ರೀತಿ ಪರಿಣಾಮ ಬೀರ್ತದೆ. ಪೆಟ್ರೋಲು ನಾವೆಲ್ಲ ಓಡಾಡೋದೇ ಡೈಲಿ ಸೇಲ್ಸು, ಓಡಾಡೋದೇ ನಮಗೆ ಪೆಟ್ರೋಲ್ ಅವಶ್ಯಕತೆ ಇದೆ. ಜಾಸ್ತಿ ಮಾಡಿ ಕೊಡಿಸಿದ್ದಾರೆ. ಅದರಿಂದ ಎಲ್ಲ ನಮ್ಮದು ಬೇರೆ ಥರ ಎಲ್ಲದೂ ಜಾಸ್ತಿ ಆಗ್ಬಿಡ್ತದಲ್ಲ ಸರ್. ಪೆಟ್ರೋಲ್ ಒಂದು ಡೀಸೆಲ್ ಒಂದು ಜಾಸ್ತಿ ಆಯಿತು ಅಂದರೆ ನಮ್ಮ ದಿನ ಬಳಕೆ ಎಲ್ಲ ಜಾಸ್ತಿ ಆಗ್ಬಿಡ್ತು. ಜೀವನ ಮಾಡೋದು ಹೆಂಗೆ? ಮಧ್ಯವರ್ತಿಯವರು 120 ಹಾಕಿ. ಪ್ರಧಾನಿಗಳು ಹೇಳ್ತಾರೆ ಖಾಸಗಿ ವೆಹಿಕಲ್ಗಳನ್ನ ಕಡಿಮೆ ಮಾಡಿ ಬಳಸೋದು. ಏನು ಮಾಡೋದು ಸರ್? ನಮಗೆ ಬೇರೆ ವಿಧಿನೇ ಇಲ್ವಲ್ಲ. ಹಾಂ, ಈಗ ನಾವು ಸೇಲ್ಸು ಅಂದರೆ ನಾವು 2 ವೀಲರಲ್ಲೇ ಹೋಗಲೇಬೇಕು ಹಂಗಿಂದ ಸರ್. ಈ ಸಂಕಷ್ಟ ಸಂದರ್ಭದಲ್ಲಿ ಜನ ಸ್ಪಂದಿಸ್ಬೋದು ಅಂತ ಗೌರ್ಮೆಂಟ್ ಜೊತೆಗೆ ಏನು ಮಾಡೋಕ್ಕಾಗಲ್ಲ. ಜನ ಸ್ಪಂದಿಸಬೇಕು, ನಾವು ಬೇಕು, ಏನು ಮಾಡೋಕ್ಕಾಗ್ತಲ್ಲ ಸರ್. ಸೊ ಇದು ಗ್ರಾಹಕರುಗಳು ಹೇಳುವಂಥದ್ದು. ಅದೇ ರೀತಿಯಾಗಿ ನಾನು ಬಂಕ್ನ ಸಿಬ್ಬಂದಿಗಳನ್ನು ಕೂಡ ಮಾತನಾಡ್ತೀನಿ. ಯಾಕಂತ ಹೇಳಿದ್ರೆ ಕ್ಯಾಮ್ರಾ ಮುಂದೆ ಜನ ಹೇಳೋದಕ್ಕಿಂತಲೂ ಹೆಚ್ಚಾಗಿ ಬಂಕ್ನಲ್ಲಿ ಪೆಟ್ರೋಲ್ ಹಾಕಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಜನ ಮಾತಾಡುವಂಥದ್ದು ಏನು ಅನ್ನೋದು ಕೂಡ ಗೊತ್ತಾಗುತ್ತೆ ಸರ್. ಈಗ ಜನ ಬೆಳಗ್ಗೆಯಿಂದ ಇವತ್ತಾಗಿರ್ತಕ್ಕಂಥ ರೇಟ್ ಹೈಕ್ನ ಸಂದರ್ಭದಲ್ಲಿ ನಿಮ್ಮ ಬಂಕಿಗೆ ಬರುವಂಥ ಜನಗಳು ಪೆಟ್ರೋಲ್ ಹಾಕಿಸ್ಕೊಳ್ಳುವಾಗ ಏನಂತ ಮಾತಾಡ್ತಾರೆ ಸರ್? ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಬಂದಾಗ ಫಸ್ಟು ರೇಟ್ ಎಷ್ಟಿದೆ ಅಂತ ಕೇಳ್ತಾರೆ. ಇವತ್ತು 2 ರೂಪಾಯಿ ಚಿಲ್ಲರೆ ಜಾಸ್ತಿ ಆಗಿದೆ ಅಂತ ಹೇಳೋದಲ್ಲಿ ಅವರು ಸರ್ ಏನು ದಿನ ಈ ಥರ ರೇಟ್ ಜಾಸ್ತಿ ಆಗ್ತಾಯಿದೆ, ಹೆಂಗೆ ಮುಂದಕ್ಕೆ ಏನು ಅಂತ ಆತಂಕಕ್ಕೆ ಒಳಗಾಗ್ತಾರೆ. ಮತ್ತು ಒಂದು ಅದ್ರದ್ದು ಎಫೆಕ್ಟು ಬೇರೆ ಥರನೂ ಹೇಳ್ತಿರ್ತಾರೆ ಸರ್. ನಮಗೆ ಬಾಡಿಗೆ ಕೊಡೋದಿಲ್ಲ ಕರೆಕ್ಟಾಗಿ, ನಮ್ಗೆ ಹಳೆ ಬಾಡಿಗೆನೇ ಕೊಡ್ತಾ ಇದ್ದಾರೆ. ಯಾರು ಈ ಬಾಡಿಗೆ ಓಡಿಸ್ತಾ ಇರ್ತಕ್ಕಂಥ ಟ್ಯಾಕ್ಸಿ ಡ್ರೈವರ್ಸ್ಗಳಾಗಲಿ, ಲಗೇಜ್ ಆಟೋದವರಾಗಲಿ ಇವರೆಲ್ಲ ಬರೀ ಇದನ್ನೇ ಹೇಳ್ತಾರೆ. ಕೆಲವು ಸತಿ ನಮಗೂ ಬೇಜಾರಾಗುತ್ತೆ. ಬಟ್ ಅನಿವಾರ್ಯ. ಇವತ್ತಿನ ದಿವಸ ಎಲ್ಲೋ ಯುದ್ಧ ಆಗ್ತಿರೋದಕ್ಕೆ ನಮ್ಮ ಭಾರತದ ಮೇಲೆ ಅದು ತುಂಬಾ ಪರಿಣಾಮ ಬೀರಿದೆ. ಮುಂದಿನ ಕಾಲದಲ್ಲಿ ಇನ್ನೂ ಟಫ್ ದಿನಗಳನ್ನ ನೋಡಬೇಕು ಅಂತ ನಮ್ಮ ಪ್ರಧಾನಿಯಾದಂಥ ಮೋದಿಯವರು ಹೇಳಿದ್ದಾರೆ. ಇದೆಲ್ಲ ಒಂಥರ ಎಲ್ಲ ನಮ್ಮ ಲೋಕಲ್ ಪೀಪಲ್ ಯಾವಾಗ ಇದನ್ನು ಅರ್ಥ ಮಾಡ್ಕೊತಾರೆ ಏನು ಕತೆ ಅಂತ ಗೊತ್ತಾಗಲ್ಲ ಸರ್. ಸರ್ ಈಗ ದರ ಏರಿಕೆ ಅಂತಂದರೆ ಸಾಮಾನ್ಯವಾಗಿ ಜನರಿಗೆ ಬರುತ್ತೆ, ಬಂಕ್ ಅವ್ರಿಗೂ ಜಾಸ್ತಿ ದುಡ್ಡಾಗುತ್ತೆ ಇದಾಗುತ್ತೆ ಅಂತೇಳಿ. ಈ ಸಂದರ್ಭದಲ್ಲಿ ಆಗ್ತಾ ಇರ್ತಕ್ಕಂಥ ದರ ಏರಿಕೆಗಳು ತಮಗೆ ಯಾವ ರೀತಿಯಾಗಿ ಅಂದರೆ ಬಂಕ್ನ ಮಾಲೀಕರುಗಳಿಗೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಸರ್? ಈಗ ನೋಡಿ, ನಮಗೆ ಮಾಮೂಲು ಆಗ್ತಾ ಇರ್ತಕ್ಕಂಥ ಸೇಲ್ಸ್ ಏನಿದೆ ಅದರಲ್ಲಿ ಕುಂಠಿತನೇ ಆಗ್ತಾ ಇರುತ್ತೆ. ಇವತ್ತಿನ ನೆನ್ನೆ ನಮ್ಮ ಹತ್ರ ಏನಿರುತ್ತೆ ಸ್ಟಾಕು ಅದರಲ್ಲಿ ನಾವು ಉಳಿಸ್ಕೊಂಡು ಅದರಲ್ಲಿ ನಾವು ಲಾಭ ಕಾಣ್ತೀವಿ. ಬಟ್ ಇರೋ ಸೇಲ್ಸಲ್ಲಿ ಜನ ಈಗ 120ಕ್ಕೆ ಹಾಕ್ಸ್ಬೇಕು ಅಂತ ತಲೆಯಲ್ಲಿ ಇಟ್ಕೊಂಬಂದಿರ್ತಾರೆ. 120ಕ್ಕೆ ಎಷ್ಟು ಬರಬೇಕಾಗಿರುತ್ತೆ ಅಷ್ಟು ಬರ್ತಿರಲ್ಲ. ಹಂಗಾಗಿ ನಮಗೆ ಅಲ್ಲಿ ಆಗ್ತಕ್ಕಂಥ ಸೇಲ್ಸ್ ಕಡಿಮೆನೇ ಇರುತ್ತೆ. ಇವೆಲ್ಲ ಪ್ರಶ್ನೆಗಳನ್ನ ನೋಡ್ತಾ ಹೋದರೆ ಒಂದು ಕಡೆ ಎಕಾನಮಿಗೂ ಎಲ್ಲಾರ ಒಂದು ಕಡೆ ಏಟ್ ಬೀಳುತ್ತೆ. ಯಾಕಂದರೆ ನಮ್ಮ ಸೇಲ್ಸ್ ನಾವು ಕೊಡೋದಕ್ಕಾಗಲ್ಲ. ಜನ ಪ್ಯಾನಿಕಾಗಿ ಹಾಕ್ಸೋ ಅಷ್ಟೇ ಆಗ್ತಾ ಇರ್ತಾರೆ. ಇವೆಲ್ಲ ಒಂದು ಕೌಂಟ್ ಆಗ್ತಾ ಹೋಗುತ್ತೆ ಸರ್. ಓಕೆ, ಅಂದರೆ ಇದನ್ನ ಜನ ಇನ್ನೂ ಎಷ್ಟು ದಿನ ಅನುಭವಿಸ್ಬೇಕು?
ಸರ್ ನನ್ನ ಪ್ರಕಾರ ಇನ್ನೊಂದು 6 to 7 months 100% ಇದ್ರ ಎಫೆಕ್ಟ್ ಇದ್ದೇ ಇರುತ್ತೆ ಸರ್. ಥ್ಯಾಂಕ್ ಯು. ಸೊ ಇದು ಮೈಸೂರಿನಲ್ಲಿ ಸದ್ಯಕ್ಕೆ ದರ ಏರಿಕೆ ಹಿನ್ನೆಲೆಯಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ ದೃಶ್ಯಗಳು. ಜನ ಸಾಮಾನ್ಯವಾಗಿ ಗೋಣಗಿ ಪೆಟ್ರೋಲನ್ನು ಹಾಕಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಪೆಟ್ರೋಲ್ ಬಂಕ್ನ ಮಾಲೀಕರು ಕೂಡ ಅಷ್ಟಾಗಿ ಖುಷಿ ಪಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಸೇಲ್ಸ್ಗಳು ಕಡಿಮೆ ಆಗ್ತಾ ಇದೆ. ಬಹುಶಃ ಇಂಥದ್ದೊಂದು ಪರಿಸ್ಥಿತಿಯನ್ನು ಇನ್ನೂ ಕನಿಷ್ಠ 6 ತಿಂಗಳು ಜನ ಅನುಭವಿಸಲೇಬೇಕಾಗುತ್ತೆ ಅನ್ನೋ ಒಂದು ಮಾತುಗಳನ್ನು ಅವ್ರು ಹೇಳ್ತಾ ಇದ್ರು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿಂತ್ರುಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.